ನಮಸ್ಕಾರ ಚಾಂಪಿಯನ್ಸ್. ಸೊ ಅನ್ಕೊಂಡಿರ್ತೀರ ಸರ್ ಏನಪ್ಪ ಹಿಂದಿನ ದಿವಸ ನಾಳೆ ಹಿಂದಿ ಎಕ್ಸಾಮ್ ಇದೆ ನೋಡಿದ್ರೆ ಇವತ್ತು ಬಂದು ಸೈನ್ಸ್ ಹೇಳ್ತಿದ್ದಾರೆ ಅಂತ. ಎಸ್, ದೇರ್ಸ್ ಎ ರೀಸನ್ ಫಾರ್ ಇಟ್. ಸೊ ಏನು ರೀಸನು ಅಂದರೆ, ಐ ವಾಂಟ್ ಎವ್ರಿ ಒನ್ ಹೂಎವರ್ ಈಸ್ ವಾಚಿಂಗ್ ದಿಸ್ ವಿಡಿಯೋ ಟು ಡೂ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ಯುವರ್ ಸೈನ್ಸ್ ಎಕ್ಸಾಮ್. ಸೊ ಇವತ್ತೇನು ಹೇಳ್ತಿದ್ದೀರಾ, ಏನು ಹೇಳ್ತೀನಿ. ಸೊ ನಿಮ್ಮ ಸೈನ್ಸ್ ಎಕ್ಸಾಮ್ಗೆ ಇಟ್ಸ್ ನಾಟ್ ಲೈಕ್ ಓನ್ಲಿ ಪ್ರಿಪೇರಿಂಗ್ ಫಾರ್ ದ ಸೈನ್ಸ್ ಎಕ್ಸಾಮ್ ಅಂದರೆ ಕ್ವಶನ್ ಆನ್ಸರ್ಸ್ ಓದೋದು, ಅಥವಾ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡೋದು, ಅಥವಾ ಫಾರ್ಮುಲಾಸ್ ಬ್ಯಾಟ್ ಮಾಡೋದು, ಅಥವಾ ಈಕ್ವೇಷನ್ ಸಾಲ್ವ್ ಮಾಡೋದು ಅಷ್ಟೇ ಅಲ್ಲ. ಅಂದರೆ ನ್ಯೂಮರಿಕಲ್ ಸಾಲ್ವ್ ಮಾಡೋದು ಅಷ್ಟೇ ಅಲ್ಲ. ಇಟ್ಸ್ ನಾಟ್ ಜಸ್ಟ್ ದಟ್. ಪ್ರಿಪೇರಿಂಗ್ ಯುವರ್ ಮೈಂಡ್ ಮೆಂಟಲಿ ಟು ಸೇಯಿಂಗ್ ದಟ್ ಓಕೆ ನಾನು ಸೈನ್ಸ್ ಚೆನ್ನಾಗಿ ಮಾಡ್ತೀನಿ. ಎಸ್, ಐ ವಿಲ್ ಬಿ ದೇರ್ ವಿತ್ ಯು. ಓಕೆ, ಸೊ ಏನು ಮಾಡಬೇಕು ಫಾರ್ ದ್ಯಾಟ್? ಏನು ಮಾಡಬೇಕು ಅಂದರೆ, ನಾಳೆ ಹಿಂದಿ ಎಕ್ಸಾಮ್ ಹೋಗ್ತಿರ್ತೀರ, ಅಥವಾ ವಾಟ್ ಎವರ್ ದ ಎಕ್ಸಾಮ್ಸ್ ದಟ್ ಯು ಆರ್ ರೈಟಿಂಗ್. ಯಾಕಂದರೆ ಕೆಲವೊಬ್ರು ಸರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ ಅಂತಿದ್ದೀರಾ. ಓಕೆ, ಸೊ ವಾಟ್ ಎವರ್ ಎಕ್ಸಾಮ್ಸ್ ದಟ್ ಯು ಆರ್ ಗೋಯಿಂಗ್ ಟು ರೈಟ್, ಸೊ ಆಫ್ಟರ್ ದಟ್ ವಾಪಸ್ ಬರಬೇಕಾದ್ರೆ ಯು ಶುಡ್ ಪ್ರಿಪೇರ್ ಯುವರ್ ಮೈಂಡ್. ಸೊ ಹೆಂಗೆ ಅಂದರೆ, ಓಕೆ ನಾ ಏನೇನು ಮಾಡಿಲ್ಲ ಯೋಚನೆ ಮಾಡ್ಕೊತಾ ಬರಬೇಕು. ಬಿಕಾಸ್ ಇಫ್ ಯು ರಿಯಲಿ ವಾಂಟ್ ಟು ಸ್ಕೋರ್. ಓಕೆ, ಅದಕ್ಕಿಂತ ಮುಂಚೆ I want to see some 100 comments saying that, sir, I am ready, ಅಥವಾ I am ready, like I want to score this many marks, ಅಥವಾ some positive things, no negative ತೆಗೀರಿ. it is possible, ಮಾಡೋಣ ಸ್ಕೋರ್. ಸೊ ಚಿಂತೆ ಮಾಡಬೇಡ್ರಿ. ಸೊ ಹೇಳ್ತಿದ್ದೀನಲ್ಲ 100 comments. ಸೊ 100 comments ಬಂತು ಅಂದರೆ ನನಗೂ ಟುಮಾರೋ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಎ ಮೆಗಾ ಮ್ಯಾರಥಾನ್. ಸೊ 5 o'clock ಸ್ಟಾರ್ಟ್ ಮಾಡ್ತೀನಿ, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ವೆನ್ ಆಲ್ ಯುವರ್ ಡೌಟ್ಸ್ ಆರ್ ಕ್ಲಿಯರ್ಡ್. ಸೊ ಟು ದ ಮ್ಯಾಕ್ಸ್ 10 ಗಂಟೆ ಆಗಲಿ, 11 ಗಂಟೆ ಆಗಲಿ, 12 ಗಂಟೆ ಆಗಲಿ, ಐ ವಿಲ್ ಬಿ ದೇರ್ ಫಾರ್ ಯು. ಸೊ ಫಾರ್ ದ್ಯಾಟ್ ಐ ವಾಂಟ್ ಟು ಸಿ some comments, some interactions saying that okay sir I am ready. Because ಅದು ದಟ್ ವಾಟ್ ಪುಷಸ್ ದ ಟೀಚರ್ಸ್, ರೈಟ್? ಈಗ ನಾವು ಪಾಠ ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಆಗಿರಬೇಕು. ಸೊ ನೀವು ಇಂಟ್ರೆಸ್ಟ್ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗಿವ್. ಆ್ಯಂಡ್ ಐ ಆಲ್ಸೋ ಪ್ಲ್ಯಾನ್ ಟು ಡೂ ಲೈವ್ ಕ್ಲಾಸಸ್ ಇವನ್ ಇನ್ ದ ಮಾರ್ನಿಂಗ್. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಐ ವಿಲ್ ಬಿ ದೇರ್ ಫಾರ್ ಯು. ಸೊ ಸೈನ್ಸ್, ಲೆಟ್ಸ್ ಡೂ ಇಟ್. ಓಕೆ, ಸೊ ಕಮೆಂಟ್ ಮಾಡಿರಿ ಪಾಸಿಟಿವ್ ಥಿಂಗ್ ಸೇಯಿಂಗ್ ದಟ್ ಎಸ್ ಯು ಆರ್ ರೆಡಿ, ಅಥವಾ ಸರ್ ನಾನು ಇಷ್ಟು ಸ್ಕೋರ್ ಮಾಡ್ತೀನಿ, ಸರ್ ಐ ಆಮ್ ಗೋಯಿಂಗ್ ಟು ಡೂ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ದ ಸೈನ್ಸ್ ಎಕ್ಸಾಮ್. ಸೊ ನೋಡೋಣ ಏನೇನು ಕಮೆಂಟ್ಸ್ ಅಂತ ನೋಡೋಣ. ಓಕೆ, ಸೊ ಕಮಿಂಗ್ ಬ್ಯಾಕ್, ನೀವು ನಾಳೆ ವಾಪಸ್ ಬರಬೇಕಾದ್ರೆ ಯು ಶುಡ್ ಥಿಂಕ್, ಓಕೆ ಬಸ್ಸಲ್ಲಿ ಬರ್ತಿರ್ತೀರಾ, ಅಥವಾ ಬೈಕ್ ಮೇಲೆ ಅಂದರೆ ಪೇರೆಂಟ್ಸ್ ಜೊತೆ ಬರ್ತಿರ್ತೀರಾ, ಅಥವಾ ಸೈಕಲ್ ಮೇಲೆ ಬರ್ತಿರ್ತೀರಾ, ಹೆಂಗೋ. ಸೊ ವೈಲ್ ಕಮಿಂಗ್ ಬ್ಯಾಕ್ ಯು ನೀಡ್ ಟು ಥಿಂಕ್, ಓಕೆ ನಾನು ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ್ದೀನ, ಮಾಡೆಲ್ ಕ್ವಶನ್ ಪೇಪರ್ 4 ಮುಗಿಸಿದ್ದೀನಿ ಅಂದರೆ ಗುಡ್. ನೆಕ್ಸ್ಟು ನನಗೆ ಈಗ ಮೇಯ್ನ್ ಕೆಮಿಸ್ಟ್ರಿ ಅಂತ ಬಂದಾಗ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸ್. ಸೊ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸ್ ನನಗೆ ಮಾಡೋದಕ್ಕೆ ನನಗೆ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ ಮಾಡ್ಬೋದು. ಸೊ ನಿಮಗೆ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ ಮಾಡಬೇಕು ಅಂದರೆ ಏನು ಬೇಕು? ಕಾಂಪೌಂಡ್ಸ್ ನೇಮ್. ಸೊ OMPOUN ಕಾಂಪೌಂಡ್ಸ್, ಅದು ಕಾಂಪೌಂಡ್ಸ್ ನೇಮು, ಸ್ಟ್ರಕ್ಚರಲ್ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಗೊತ್ತಾ? ಯಾವುದ್ಯಾವ್ದು ಗೊತ್ತಾಗ್ತಿಲ್ಲ. ಈಗ ಹಿಂಗೆ ಹೇಳಬೇಕು ಅಂದರೆ ಸೋಡಿಯಂ ಜಿಂಕೇಟ್ ನೆನಪಾಯ್ತಾ? ಗುಡ್. ಸೋಡಿಯಂ ಜಿಂಕೇಟು ನೆನಪಾಯಿತು ಅಂದರೆ ಇಟ್ ಈಸ್ ರಿಯಲಿ ಗುಡ್. ಸಿಮಿಲರ್ಲಿ ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲಿ ಎಥನೋಯೇಟ್ ಬರುತ್ತೆ. ಸೊ ಕೆಲವೊಂದು ಹೆಸರುಗಳಿದೆ, ನಿಮಗೆ ನೆನಪಾಯಿತು ಅಂದರೆ ಗುಡ್ ಎನಫ್. ಬೇರೆದೆಲ್ಲ ಏನೂ ಚಿಂತೆ ಇಲ್ಲ. ಆ್ಯಂಡ್ ಅಗೇನ್ ಬಿ ಕೇರ್ಫುಲ್ ವೈಲ್ ರೈಟಿಂಗ್ ದ ನೇಮ್. ಈಗ ಅಲ್ಯೂಮಿನಿಯಂ ಆಕ್ಸೈಡ್, ಸೊ ಏನಾಗುತ್ತೆ Al2O3 2 ಕರೆಕ್ಟಾಗಿ ಹಾಕಬೇಕು, ಅಥವಾ ಜಿಂಕ್ ಕಾರ್ಬೋನೇಟ್ ZnCO3. ಸೊ ಆ ಥರ ಕರೆಕ್ಟಾಗಿ ಬರೀಬೇಕು. ಹೆಸರು ಕರೆಕ್ಟಾಗಿ ಬರೆಯೋಕ್ಕೆ ಬಂತು ಅಂದರೆ ಓಕೆ. ಸೊ ಈಗ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸ್ ಆಯಿತು. ಇದ್ರ ಜೊತೆ ಡಯಾಗ್ರಾಮ್ಸ್. ಸೊ ವೆನ್ ಯು ಸೇ ಡಯಾಗ್ರಾಮ್ಸ್, ಸೊ ಡಯಾಗ್ರಾಮ್ಸು ನನಗೆಲ್ಲ ಬರುತ್ತಾ? ಯಾವುದಾದ್ರೂ ಕಷ್ಟ ಇದೆಯಾ, ಡಿಫಿಕಲ್ಟಾ? ಸೊ ಯಾವ್ದಾದ್ರು ಪ್ರಾಕ್ಟೀಸ್ ಮಾಡಬೇಕಾ? ಈಗ ಬಯಾಲಜಿ ಆಯಿತು, ಆ್ಯಂಡ್ ಕೆಮಿಸ್ಟ್ರಿಲಿ ಆಯಿತು, ಅಥವಾ ಇಮೇಜ್ ಫಾರ್ಮೇಷನ್ಸ್ ಅಷ್ಟು ಬರುತ್ತಾ? ಕ್ಲೀನಾಗಿ ಪರ್ಫೆಕ್ಟ್ ಆಗಿದ್ದೀನಾ? ಗುಡ್. ಓಕೆ,
ಸೊ ಬ್ಯಾಲೆನ್ಸಿಂಗು, ಡಯಾಗ್ರಾಮ್ಸು ಇದೆಲ್ಲ ಯೋಚನೆ ಮಾಡ್ಕೊತಾ ಬರಬೇಕು. ಸೊ ಬಂದಾದಮೇಲೆ ಓಕೆ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಅಂದರೆ ಓಕೆ ನೆಕ್ಸ್ಟ್ ಏನು ಮಾಡಬೇಕು, ಬಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಮನೆಗೆ ಬಂದು ಊಟ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ವಾಟ್ ಶುಡ್ ಐ ಸ್ಟಾರ್ಟ್ ವಿತ್ ಅಂತ ನಿಮಗೆ ಗೊತ್ತಿರಬೇಕು. ಓಕೆ ಸಿ ನೌ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಆಫ್ ಯುವರ್ ಟೈಮ್. ಸೊ ನಾಳೆ ಎಕ್ಸಾಮ್ ಮುಗಿಸ್ಬರ್ರಿ, ಇದಿಷ್ಟು ನಿಮಗೆ ಪರ್ಫೆಕ್ಟ್ ಆಗಿದೆಯಾ ನೋಡಿರಿ. ಆ್ಯಂಡ್ ವಿತ್ ದಿಸ್ ಫಿಸಿಕ್ಸಲ್ಲಿ, ಸೊ ವೆನ್ ಯು ಸೇ ಫಿಸಿಕ್ಸ್, ಐ ನೋ ಆಲ್ ದ SI ಯೂನಿಟ್ಸ್, ಯಾವುದೇ ಕೊಟ್ಟರು ಯಾವುದೇ ಕೇಳಿದ್ರು ಬರೆಯಂಗಿದ್ದೀನಾ, ಆರ್ ಡು ಐ ನೋ ಫಾರ್ಮುಲಾಸ್. ಸೊ ಕೆಮಿಕಲ್ ಬ್ಯಾಲೆನ್ಸಿಂಗು ಇದು ಎರಡರಲ್ಲೂ ಫಾರ್ಮುಲಾಸ್. ಸೊ ಫಾರ್ಮುಲಾಸ್ ಅಂದರೆ ಆರ್ ರಿಯಾಕ್ಷನ್, ಕೆಮಿಸ್ಟ್ರಿಲಿ ರಿಯಾಕ್ಷನ್ಸು, ಫಿಸಿಕ್ಸಲ್ಲಿ ಫಾರ್ಮುಲಾಸು, ಎಲ್ಲ ನೆನಪಾಗತ್ತಾ? ಓಕೆನಾ? ಸೊ ಆ್ಯಂಡ್ ಅಗೇನ್ ಇನ್ ಪರ್ಟಿಕ್ಯುಲರ್ ಚಾಪ್ಟರ್ ವೈಸ್ ಹೋಗೋಣ. ಈಗ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ತೊಗೊಂಡ್ರೆ ಸಾಲ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಿಮಿಲರ್ಲಿ ನಿಮಗೆ ಕಾರ್ಬನ್ಸ್ ಕಾಂಪೌಂಡ್ಸ್ ತೊಗೊಂಡ್ರೆ ಸ್ಟ್ರಕ್ಚರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವುದಾದ್ರೂ ಒಂದು ಸ್ಟ್ರಕ್ಚರ್ ಬಂದೇ ಬರುತ್ತಾ. ಸೊ ಆ ಥರ ಏನಿದೆ ಅದು ನಾಳೆ ಇನ್ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಸೊ ಕಮೆಂಟ್ ಮಾಡೋದು ಮರಿಬೇಡ್ರಿ. ಸೊ ಏನು ವಾಟ್ ಈಸ್ ದ ಪಾಸಿಟಿವ್ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ದ ಸೈನ್ಸ್ ಎಕ್ಸಾಮ್. ಓಕೆ, ಸೊ ರೆಡಿ ಫಾರ್ ದ ಮ್ಯಾರಥಾನ್. ಚೆಂದೆ ಚಿತ್ರಾನ್ನ ಮಾಡೋಣ ಸೈನ್ಸ್ನ. ರೆಡಿನಾ? ನಾನು ರೆಡಿ. ಸೊ ಸಿ ಯು ಆಲ್ ಟುಮಾರೋ ಅಟ್ 5. ಸೊ ಬಿಫೋರ್ ದಟ್ ನಿಮಗೆ ಸೊ ಮುಗಿಸ್ಬರ್ರಿ. ದ ಮೂಮೆಂಟ್ ಯು ಕಮ್ ಔಟ್ ಆಫ್ ಯುವರ್ ಎಕ್ಸಾಮ್ ಹಾಲ್, ನಿಮಗೆ ಅಂದರೆ ಎಕ್ಸಾಮ್ ಹಾಲ್ ಮನೆಗೆ ಬಂದ ಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ಸಫಿಷಿಯಂಟ್ ಥಿಂಗ್ಸ್ ಫಾರ್ ಯುವರ್ ಸೈನ್ಸ್ ಎಕ್ಸಾಮ್ಸ್. ಸೊ ಹೇಳ್ತಿದ್ದೀನಲ್ಲ, ಐ ವಿಲ್ ಡೆಫಿನೆಟ್ಲಿ ಬಿ ದೇರ್. ಲೈವ್ ಕ್ಲಾಸ್ ಮುಗಿಲಿ, ಈಗ ನಾನು ಏನೇನು ಸ್ಲೈಡ್ಸ್ ಇದೆ, ಸೊ ನಾನು ಐ ಆಮ್ ಪ್ರಿಪೇರಿಂಗ್ ಆಲ್ ದ ಸ್ಲೈಡ್ಸ್, ಕ್ವಶನ್ಸು ಎಲ್ಲ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇವನ್ ನೌ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಆಲ್ಸೋ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಆ ಸ್ಲೈಡ್ಸ್ ಎಲ್ಲ ಮುಗಿದಾದ್ಮೇಲೂ ನಿಮ್ಮ ಡೌಟ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಇರ್ತೇನೆ. ಓಕೆನಾ? 11, 12 ಏನೇ ಆಗಲಿ ಇರ್ತೀನಿ. ಆ್ಯಂಡ್ ಇವನ್ ಮಾರ್ನಿಂಗ್ ಆಲ್ಸೋ ಐ ವಿಲ್ ಬಿ ಟೇಕಿಂಗ್ ಲೈವ್ ಕ್ಲಾಸ್. ಸ್ಯಾಟರ್ಡೆ ಮಾರ್ನಿಂಗ್ 6:30ಗೆ ಲೈವ್ ಕ್ಲಾಸ್ ಇರುತ್ತೆ. 6 ಬೇಕಾ 6:30 ಬೇಕಾ ನೀವು ಹೇಳ್ರಿ. ಸೊ ಅದನ್ನು ಹೇಳ್ರಿ, ಮಾಡೋಣ. ಫೈನ್, ಸಿ ಯು, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ.